ಇನ್ನು ಭಾಗಶಃ ಚಂದ್ರಗ್ರಹಣ ಈ ಕಾಣೋದಕ್ಕೆ ಸಿಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದು ಚಂದ್ರಗ್ರಹಣದ ಆರಂಭ. ಹೀಗಾಗಿ ಕಡಿಮೆ ಗೋಚರ ಆಗ್ತಾ ಇದೆ ಇಲ್ಲಿ. ಇದರ ಜೊತೆಗೆ ಕೆಲವು ಭಾಗಗಳಲ್ಲಿ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಚಂದ್ರನ ಆಕೃತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಒಂದು ರೀತಿ ಕಪ್ಪು ಒಂದು ಬಣ್ಣದಲ್ಲೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ಕ್ಯಾಮ್ರಾ ಲೆನ್ಸ್ಗಳಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ಡಿಫ್ರೆನ್ಸಸ್ ಇರುತ್ತೆ. ಹೀಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರುತ್ತೆ. ಆದರೆ ಬಹುತೇಕವಾಗಿ ಕೆಂಪು ಬಣ್ಣದಲ್ಲಿ ಇವತ್ತು ಚಂದಿರ ಗೋಚರ ಆಗ್ತಾನೆ. ಜಪಾನ್ನಲ್ಲಿ ಈಗಾಗಲೇ ಕತ್ತಲಾಗಿರೋದ್ರಿಂದ, ಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದಾಗಿ ದೃಶ್ಯಾವಳಿಯಲ್ಲಿ ಕೆಂಪು ಬಣ್ಣಕ್ಕೆ ತಿರುಗಿರುವಂಥದ್ದನ್ನು ಕೂಡ ನೀವು ಕಾಣಬಹುದು. ಇನ್ನು ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ಚಂದಿರನ ಚಿತ್ತಾರ ಬಹಳಷ್ಟು ಸೊಗಸಾಗಿ ಮೂಡಿಬರ್ತಾ ಇದೆ, ಕಾಣೋದಕ್ಕೆ ಸಿಗ್ತಾ ಇದೆ. ಇತ್ತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚಂದ್ರಗ್ರಹಣ ಕಾಣೋದಕ್ಕೆ ಸಿಗ್ತಾ ಇದೆ. ಇನ್ನು ಬಹುತೇಕವಾಗಿ ನಾವು ನೋಡಿದಾಗ ಚಂದ್ರಗ್ರಹಣದ ಸಂದರ್ಭದಲ್ಲಿ, ಅಂದರೆ ರಕ್ತ ಚಂದ್ರಗ್ರಹಣ ಅಂತೇನು ಕರಿತೀವಿ, ಆ ಸಂದರ್ಭದಲ್ಲಿ ಚಂದ್ರಗ್ರಹಣ ಕೆಂಪು ಬಣ್ಣಕ್ಕೆ ಚಂದ್ರ ಕಾಣೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಭೂಮಿಯ ವಾತಾವರಣದ ಮೂಲಕವಾಗಿ ಸೂರ್ಯನ ಕಿರಣಗಳು ಹಾದು ಹೋಗುವಂತಹ ಸಂದರ್ಭದಲ್ಲಿ ಚದುರಿ ಅದು ತನ್ನ ಇಂಟೆನ್ಸಿಟಿ ಏನಿದೆ ಅದನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ಚಂದಿರನ ಮೇಲೆ ನಮಗೆ ಅದರ ಬಣ್ಣ ಕಾಣೋದಕ್ಕೆ ಸಿಗುತ್ತೆ, ಬೆಳಕಿನ ಬಣ್ಣ ಏನಿದೆ ಅದು ಕಾಣೋದಕ್ಕೆ ಸಿಗುತ್ತೆ. ಇನ್ನು ಚಂದ್ರಗ್ರಹಣ ಎಲ್ಲೆಲ್ಲಿ ಇವತ್ತು ಗೋಚರ ಆಗ್ತಾ ಇದೆ ಅಂತ ನೋಡೋದಾದರೆ, ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ, ಪುಣೆ, ಲಕ್ನೋ, ಹೈದರಾಬಾದ್, ಚಂಡೀಗಢ, ಚೆನ್ನೈ, ಕೊಚ್ಚಿ, ಭುವನೇಶ್ವರ, ಉತ್ತರ ಮತ್ತು ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಯುರೋಪ್, ಆಫ್ರಿಕಾ, ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಇತ್ತ ನ್ಯೂಜಿಲೆಂಡ್ನಲ್ಲೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ನ್ಯೂಜಿಲೆಂಡ್ನಲ್ಲೂ ಕೂಡ ಕಾಣೋದಕ್ಕೆ ಸಿಗುತ್ತೆ. ಇನ್ನು ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಹೀಗಾಗಿ ವೈಜ್ಞಾನಿಕ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅನೇಕ ಕಡೆಗಳಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೈಜ್ಞಾನಿಕ ಕೇಂದ್ರಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಶಿಕ್ಷಕರು ಈ ಒಂದು ಚಂದ್ರಗ್ರಹಣವನ್ನು ತೋರಿಸೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ. ಇನ್ನು ವೈಜ್ಞಾನಿಕ ಕೇಂದ್ರಗಳಲ್ಲಂತೂ ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರಗ್ರಹಣ ಹೇಗಾಗತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿಕೊಡುತ್ತಾರೆ. ಚಂದ್ರಗ್ರಹಣಕ್ಕೆ ಕಾರಣ ಏನು, ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗೋದಕ್ಕೆ ಕಾರಣಗಳೇನು, ಇದೆಲ್ಲವನ್ನೂ ಕೂಡ ಮಕ್ಕಳಿಗೆ ಅರ್ಥ ಮಾಡಿಸುವಂತಹ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಸೂರ್ಯ ಹಾಗೂ ಚಂದ್ರನ ನಡುವೆ ಭೂಮಿ ಬರುತ್ತೆ. ಇದೇ ಸಂದರ್ಭದಲ್ಲಿ ಸೂರ್ಯನಿಂದ ಹೊರಟಂತಹ ಕಿರಣಗಳು, ಬೆಳಕಿನ ಕಿರಣಗಳೇನಿದೆ ಅದು ಭೂಮಿಯ ಮೇಲೆ ಸ್ಪರ್ಶವಾಗುತ್ತೆ. ಭೂಮಿಯ ವಾತಾವರಣ, ಮೇಲ್ಮೈ ವಾತಾವರಣ ಅಂತ ನಾವೇನು ಕರಿತೀವಿ, ನಮ್ಮ ಆಟ್ಮಾಸ್ಫಿಯರ್, ಇದರ ಒಳಗೆ ಪ್ರವೇಶ ಮಾಡಿ ಲೈಟ್ ಡಿಸ್ಪರ್ಷನ್ ಅಂತ ನಾವೇನು ಕರಿತೀವಿ, ಪೊಲರೈಸೇಷನ್ ಅಂತ ನಾವೇನು ಕರಿತೀವಿ, ಅದೇ ರೀತಿಯಾಗಿ ಆ ಲೈಟ್ ಡಿಸ್ಪರ್ಸ್ ಆಗಿ ಅದು ಚಂದ್ರನ ಮೇಲೆ ಬೀಳುತ್ತೆ. ಹೀಗಾಗಿ ಚಂದ್ರನ ಬಣ್ಣ ಕೆಂಪು ಬಣ್ಣಕ್ಕೆ ಕಾಣೋದಕ್ಕೆ ಸಿಗುತ್ತೆ. ಇನ್ನು ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಈಗ ಆರಂಭ ಆಗಿದೆ. ಈ ಚಂದ್ರಗ್ರಹಣ ವರ್ಷದ 2ನೇ ಹಾಗೂ ಕೊನೆ ಗ್ರಹಣ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮಂಡ್ಯದಿಂದ ಲೈವು. ಮಂಡ್ಯದಲ್ಲಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಚಂದ್ರನ ಒಂದು ಮೇಲ್ಮೈ, ಗ್ರಹಣ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಇತ್ತ ಹುಬ್ಬಳ್ಳಿಯಲ್ಲಿ ಮೋಡ ಕವಿದ ವಾತಾವರಣ ಇರೋದರಿಂದಾಗಿ ಸರಿಯಾಗಿ ನೋಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಚಂದ್ರಗ್ರಹಣ ಅಲ್ಲೂ ಗೋಚರ ಆಗ್ತಾ ಇದೆ, ಆದರೆ ಮೋಡ ಕವಿದ ವಾತಾವರಣ ಇರೋದ್ರಿಂದಾಗಿ ಸರಿಯಾಗಿ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಇತ್ತ ಬೆಳಗಾವಿಯಲ್ಲಿ ಪೂರ್ಣ ಪ್ರಮಾಣದ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಬೆಳಗಾವಿಯಲ್ಲೂ ಕೂಡ ಚಂದ್ರಗ್ರಹಣ ಕಾಣೋದಕ್ಕೆ ಸಿಗ್ತಾ ಇದೆ. ಇತ್ತ ದೆಹಲಿಯಲ್ಲಿ ಈಗಾಗಲೇ ಚಂದ್ರಗ್ರಹಣ ಕೆಂಪು ಬಣ್ಣಕ್ಕೆ ತಿರುಗಿದ ಒಂದು ಬಣ್ಣದಲ್ಲಿ ಕಾಣ್ತಾ ಇದೆ. ಜರ್ಮನಿಯಲ್ಲೂ ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಜರ್ಮನಿಯಲ್ಲಿ ಅಲ್ಲೂ ಕೂಡ ಕಿತ್ತಳೆ ಬಣ್ಣಕ್ಕೆ ತಿರುಗಿದೆ ಈಗ ಚಂದಿರ. ಇನ್ನು ಹೈದರಾಬಾದ್ನಲ್ಲೂ ಕೂಡ ಚಂದ್ರಗ್ರಹಣ ಕಾಣೋದಕ್ಕೆ ಸಿಗ್ತಾ ಇದೆ. ಚಂದ್ರಗ್ರಹಣವನ್ನು ಅಲ್ಲೂ ಕೂಡ ಬಹಳಷ್ಟು ಕಾತುರತೆಯಿಂದ ನೋಡೋದಕ್ಕೆ ಅಂತ ಅನೇಕರು ಕಾಯ್ತಾ ಇದ್ದಾರೆ.
ಇನ್ನು ಚಂದ್ರಗ್ರಹಣ, ಪೂರ್ಣ ಚಂದ್ರಗ್ರಹಣ ಕಾಣೋದಕ್ಕೆ ಇನ್ನೇನು ಕೆಲವು ಹೊತ್ತು ನಾವು ಕಾಯಬೇಕಾಗುತ್ತೆ. ರಾತ್ರಿ 11:01 ಪೂರ್ಣ ಚಂದ್ರಗ್ರಹಣದತ್ತ ನಾವು ದಾಪುಗಾಲಿಡ್ತೀವಿ. ರಾತ್ರಿ 12:23 ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ನೋಡೋದಕ್ಕೆ ಸಮಯ ಅಂತ್ಯ ಆಗುತ್ತೆ. ಅಂದರೆ 11:01 12:23 ನಾವು ಚಂದ್ರಗ್ರಹಣವನ್ನು ಪೂರ್ಣ ಪ್ರಮಾಣದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ರಾತ್ರಿ 2 ಗಂಟೆಯವರೆಗೆ ಚಂದ್ರಗ್ರಹಣ ಗೋಚರ ಆಗುತ್ತೆ. ಅದಾದ ನಂತರ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಇನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದಾಗಿ ಈ ಒಂದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಆತಂಕಗಳು ಕೂಡ ಜನರಲ್ಲಿ ಇದ್ದಾವೆ. ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರಗ್ರಹಣ ಯಾವ್ಯಾವ ರಾಶಿಯವರಿಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತೆ, ಯಾರ್ಯಾರಿಗೆ ಯಾವ್ಯಾವ ಒಂದು ರಾಶಿಯವರಿಗೆ ಇದು ಸಮಸ್ಯೆಗಳನ್ನು ತಂದೊಡ್ಡುತ್ತೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅನೇಕರು ಅನೇಕ ರೀತಿಯಾದಂತಹ ಒಂದು ವಿಚಾರಗಳನ್ನು ಹೇಳ್ತಾರೆ. ಇನ್ನು ಇತ್ತ ಮುಂಬೈನಲ್ಲೂ ಕೂಡ ನೋಡ್ತಾ ಇದ್ದೀರಿ. ಮುಂಬೈನಲ್ಲಿ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ಕಿತ್ತಳೆ ಬಣ್ಣಕ್ಕೆ ಚಂದಿರ ತಿರುಗ್ತಿದ್ದಾನೆ. ಪ್ರತಿಯೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಚಂದ್ರಗ್ರಹಣ ಯಾವ ರೀತಿಯಾಗಿ ಗೋಚರವಾಗ್ತಾ ಇದೆ ಅದನ್ನು ನಾವು ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ದೀವಿ. ದಕ್ಷಿಣ ಅಮೆರಿಕದಲ್ಲಿ ಯಾವ ರೀತಿಯಾಗಿ ಗೋಚರವಾಗ್ತಾ ಇದ್ದಾನೆ ಚಂದಿರ, ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಚಂದ್ರಗ್ರಹಣ ಆರಂಭವಾಗಿದೆ. ಇನ್ನು ಮುಂಬೈಯಲ್ಲಿ ಕಿತ್ತಳೆ ಬಣ್ಣಕ್ಕೆ ತಿರುಗಿದಂತಹ ಚಂದಿರ ಸೊಗಸಾಗಿ ಮೂಡಿ ಬರ್ತಾ ಇದೆ. ದೆಹಲಿಯಲ್ಲೂ ಕೂಡ ಕಿತ್ತಳೆ ಬಣ್ಣಕ್ಕೆ ತಿರುಗಿದಂತಹ ಚಂದ್ರನನ್ನು ಕಾಣೋದಕ್ಕೆ ಸಿಗ್ತಾ ಇದೆ. ಜರ್ಮನಿಯಲ್ಲೂ ಕೂಡ ಅದೇ ರೀತಿ ಇದೆ. ಇತ್ತ ಹೈದರಾಬಾದ್ನಲ್ಲೂ ಕೂಡ ಚಂದ್ರಗ್ರಹಣ ಆರಂಭ ಆಗಿದೆ. ಆದರೆ ಅಂದುಕೊಂಡಂತೆ ಕೆಂಪು ಬಣ್ಣಕ್ಕೆ ತಿರುಗಿದ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನೂ ಸಮಯಾವಕಾಶ ಇದೆ. ರಾತ್ರಿ 11:01 ಪೂರ್ಣ ಚಂದ್ರಗ್ರಹಣ ಕಾಣೋದಕ್ಕೆ ಆರಂಭ ಆಗುತ್ತೆ. ಆಗ ಚಂದಿರನ ಬಣ್ಣದಲ್ಲಿ ಬದಲಾವಣೆಗಳನ್ನು ನಾವು ಕಾಣಬಹುದು. ರಾತ್ರಿ 11:01 ರಾತ್ರಿ 12:23 ಪೂರ್ಣ ಪ್ರಮಾಣದಲ್ಲಿ ಚಂದಿರವನ್ನು ಕಾಣೋದಕ್ಕೆ ಅವಕಾಶ ಇರುತ್ತೆ. ಆಗ ಪೂರ್ಣ ಪ್ರಮಾಣದ ಒಂದು ಗ್ರಹಣವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದು. ಹಾಗಾಗಿ ಇತ್ತ ವಿದ್ಯಾರ್ಥಿಗಳು ಕೂಡ ಅನೇಕ ವೈಜ್ಞಾನಿಕ ಕೇಂದ್ರಗಳಲ್ಲಿ ಸಾರ್ವಜನಿಕರು, ಮಕ್ಕಳು ಎಲ್ಲರೂ ಕೂಡ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದೆಡೆ ಮಕ್ಕಳಿಗೆ ಚಂದ್ರಗ್ರಹಣದ ಮಹತ್ವ, ಚಂದ್ರಗ್ರಹಣ ಯಾವ ರೀತಿಯಾಗಿ ಆಗುತ್ತೆ, ಅದಕ್ಕೆ ವೈಜ್ಞಾನಿಕ ಕಾರಣಗಳೇನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಕ್ಕಳಿಗೆ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಸೋದಕ್ಕೆ ಅಂತ ವಿಜ್ಞಾನಿಗಳು, ಶಿಕ್ಷಕರು ಎಲ್ಲರೂ ಸಾಕಷ್ಟು ರೀತಿಯಾದಂತಹ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸಾಮಾನ್ಯವಾಗಿ ಚಂದ್ರಗ್ರಹಣದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೂರ್ಯ, ಭೂಮಿ ಹಾಗೂ ಚಂದ್ರ ಒಂದೇ ರೇಖಾಕೃತಿಯಲ್ಲಿ ಬರುತ್ತೆ, ಒಂದೇ ರೇಖೆಯಲ್ಲಿ ಬರುತ್ತೆ. ಆ ಸಂದರ್ಭದಲ್ಲಿ ಗ್ರಹಣ ಆಗುವಂಥದ್ದು. ಇನ್ನು ಚಂದ್ರ ಕೆಂಪಾಗಿ ಕಾಣೋದಕ್ಕೆ ಪ್ರಮುಖ ಕಾರಣ ಸೂರ್ಯನ ಒಂದು ಬೆಳಕಿನ ಕಿರಣಗಳು ಭೂಮಿಯ ವಾತಾವರಣದಲ್ಲಿ, ಅಟ್ಮಾಸ್ಫಿಯರ್ನಲ್ಲಿ ಅದು ಹಾದು ಹೋಗುತ್ತೆ. ಹೀಗಾಗಿ ಸಹಜವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಸೂರ್ಯನಿಂದ ಹೊರಡುವಂತಹ ಒಂದು ಬೆಳಕಿನ ಕಿರಣಗಳು ನೇರಳಾತೀತ ಕಿರಣಗಳು. ಆ ನೇರಳಾತೀತ ಕಿರಣಗಳು ಭೂಮಿಯ ವಾತಾವರಣಕ್ಕೆ ಎಂಟರ್ ಆಗಬೇಕಾದ್ರೆ ಓಝೋನ್ ಲೇಯರ್ ಏನಿರುತ್ತೆ ಅದರ ಒಳಗಿನಿಂದ ಹಾದು ಹೋಗುವಂತಹ ಸಂದರ್ಭದಲ್ಲಿ ಲೈಟ್ಗಳು ಡಿಸ್ಪರ್ಸ್ ಆಗುತ್ತೆ.
ಆ ಲೈಟ್ ಏನು ಬರ್ತಾ ಇರುತ್ತೆ ಅದು ವಿದಳನ ಅಂತ ನಾವೇನು ಕರಿತೀವಿ, ಡಿಸ್ಪರ್ಷನ್ ಅಂತ ನಾವೇನು ಕರಿತೀವಿ, ಹಾಗೆ ಡಿಸ್ಪರ್ಸ್ ಆಗುತ್ತೆ. ಹಾಗೆ ಡಿಸ್ಪರ್ಸ್ ಆಗಿರುವಂತಹ ಲೈಟು, ಆ ಬೆಳಕಿನ ಕಿರಣಗಳು ಅದು ಚಂದಿರನ ಮೇಲೆ ಬೀಳುತ್ತೆ. ಇಂಟೆನ್ಸ್ ಕಡಿಮೆ ಇರುತ್ತೆ, ಅಂದರೆ ಅದರ ಪ್ರಖರತೆ ಏನಿರುತ್ತೆ ಅದು ಕಡಿಮೆಯಾಗಿರುತ್ತೆ. ಹೀಗಾಗಿ ಕಿತ್ತಳೆ ಬಣ್ಣಕ್ಕೆ ತಿರುಗಿದಂತಹ ಆ ಒಂದು ಬೆಳಕಿನ ಕಿರಣಗಳೇನಿದೆ ಅದು ಚಂದಿರನ ಮೇಲೆ ಈ ಕೆಂಪು ಬಣ್ಣದ ಒಂದು ಚಿತ್ತಾರವನ್ನು ಮೂಡಿಸುತ್ತೆ. ಹೀಗಾಗಿ ನಮಗೆ ಚಂದಿರ ಕೆಂಪು ಬಣ್ಣದಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಇದನ್ನೇ ರೆಡ್ ಮೂನ್, ಬ್ಲಡ್ ಮೂನ್ ಅಂತ ಕರೆಯಲಾಗುತ್ತೆ. ಇನ್ನು ಈ ಒಂದು ಬ್ಲಡ್ ಮೂನ್ ಏನು ಸಂಭವಿಸುತ್ತೆ, ರಕ್ತ ಚಂದ್ರಗ್ರಹಣ, ಈ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಕೆಡುಕುಗಳಾಗುತ್ತೆ ಅನ್ನುವಂಥದ್ದು